ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರ್ಷಾ ವಿನು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಬರ್ತ್ಡೇಗೆ ಬಂದಿರತಕ್ಕಂತಹ ಪುಟ್ಟಾಣಿ ಗಿಫ್ಟ್ಗಳನ್ನ ನನಗೆ ಕೊಟ್ಟಿರೋರ ಹೆಸರು ಜೊತೆಗೆ ಯಾರ್ಯಾರು ಕೊಟ್ಟಿದ್ದಾರೆ, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಅಂದರೆ ಏನು ಇದನ್ನೆಲ್ಲ ವಿಡಿಯೋ ಮಾಡಬೇಕಾ ಅಂತಲ್ಲ, ನನಗೂ ಇದೊಂಥರ ಖುಷಿ ವಿಷಯ. ಯಾಕಂದರೆ ಇನ್ನೆಷ್ಟೇ ದಿನಗಳ ನಂತರ, ಈಗ ಯಾವುದೋ ಏನೋ ಒಂದು ವಸ್ತು ಕೊಟ್ಟರೆ ಅದು ಕೆಲವು ದಿನಗಳ ನಂತರ ಹಾಳಾಗಬಹುದು ಅಥವಾ ಏನೋ ಒಂದು ಆಗ್ಬೋದು, ಅದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಈ ಥರ ಒಂದು ವಿಡಿಯೋ ಮುಖಾಂತರನೋ ಅಥವಾ ಏನೋ ಒಂದು ನೆನಪಿಗೆ ಅಂತ ನಾವು ಅದು ಭದ್ರವಾಗಿ ಇಟ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ಯಾಕಂದರೆ ತುಂಬ ದಿನಗಳ ನಂತರ ಆ ವಿಡಿಯೋನ ನೋಡಿದಾಗ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಈ ಗಿಫ್ಟ್ನ ಇವ್ರು ಕೊಟ್ಟಿದ್ರು, ಈ ಥರ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಅಂತ. ನಾವು ಈ ಭೂಮಿ ಮೇಲೆ ಎಷ್ಟು ವರ್ಷಗಳ ಕಾಲ ಇರ್ತೀವೋ ಅಷ್ಟು ವರ್ಷಗಳ ಕಾಲ ನಮ್ಮ ಹುಟ್ಟಿದ ದಿನನ ಎಲ್ಲರ ಜೊತೆ ಖುಷಿಯಾಗಿ ಹಂಚ್ಕೊಳ್ಳೋದು ಏನೋ ನನಗೆ ತುಂಬಾ ಖುಷಿ ಕೊಡುತ್ತೆ. ನಾನು ಈ ವರ್ಷ ಬರ್ತ್ಡೇನ ಒಂದು ಪುಟ್ಟದಾಗಿ ಆಚರಿಸ್ಕೊಂಡಿದ್ದೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರೆದು ಆ ದಿನದ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಹಾಕಿದ್ದೀನಿ. ಅದನ್ನು ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಥರ ಸಬ್ಸ್ಕ್ರೈಬ್ ಮಾಡಿ ನಮಗೆ ಏನು ಉತ್ತೇಜನ ಕೊಟ್ಟರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ಒಂಥರ ತುಂಬಾ ಖುಷಿ ಸಿಗುತ್ತೆ. ಮತ್ತಷ್ಟು ವಿಡಿಯೋನ ಮಾಡಿ ನಿಮಗೆ ರಂಜಿಸಬೇಕು ಅಂತ ನಮಗನ್ಸುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇಗ ವಿಡಿಯೋನ ಶುರು ಮಾಡೋಣ. ನನ್ನ ಬರ್ತ್ಡೇಗೆ ಗಿಫ್ಟ್ಗಳು ಬಂದಿತ್ತು, ಆ ಗಿಫ್ಟ್ಗಳನ್ನ ನಿಮಗೆಲ್ಲರ ಜೊತೆ ಹಂಚ್ಕೋತೀನಿ ಅಂತ ಹೇಳಿದ್ನಲ್ಲ. ಮೊದಲಿಗೆ ನಾನು ಈ ಗಿಫ್ಟ್ನ ತೋರಿಸ್ತೀನಿ. ಇದು ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇದು ಬಳೆ. ಈ ಬಳೆನ ನನಗೆ ಕೊಟ್ಟಿದ್ದು ಸೋನಿಕಾ ಆಂಟಿ ಅಂತ ನಮ್ಮ ಮನೆ ಪಕ್ಕದವರು. ಅವ್ರು ನನ್ನ ಬಟ್ಟೆ ಯಾವ ಕಲರ್ ಇದೆ ಆ ಕಲರ್ನೇ ಹುಡುಕಿ ಅವರು ಬಳೆ ತಗೊಬಂದು ಕೊಟ್ಟರು. ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಬಳೆ, ಓಲೆ, ಹೂವು ಇವೆಲ್ಲ ನಂಗೆ ತುಂಬಾ ಇಷ್ಟ. ಸ್ಯಾರಿ ಈ ಥರದ್ದೆಲ್ಲ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಮೊದಲಿಗೆ ಇದನ್ನು ತಗೊಬಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಒನ್ ಆಫ್ ಮೈ ಗಿಫ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟು ಈ ಸ್ಯಾರಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಈ ಸ್ಯಾರಿನ ನಮ್ಮ ಅಜ್ಜಿ ತಂದು ಕೊಟ್ಟರು. ಅಂದರೆ ನಮ್ಮ ಅಜ್ಜಿ ನನ್ನ ಬರ್ತಡೇಗೋಸ್ಕರ ಬಂದಿದ್ರು ಊರಿಂದ. ಅವರು ನನಗೆ ಈ ಸ್ಯಾರಿ ತೊಗೊಬಂದು ಕೊಟ್ಟರು. ಅವರು ಈ ಸ್ಯಾರಿ ತಂದು ಕೊಟ್ಟ ಮೇಲೆ ಈ ಥರ ಸ್ಯಾರಿ ಎಲ್ಲ ನೀನು ಹಾಕೋತ್ಯಾ, ನಾನು ತಂದುಬಿಟ್ಟಿದ್ದೀನಿ, ನೀನು ಹಾಕೋತ್ಯಾ ಅಂತ ಕೇಳಿದ್ರು. ನೀವು ತಂದಿರೋಕ್ಕೋಸ್ಕರನಾದರೂ ನಾನು ಹಾಕೋತೀನಿ, ಅಜ್ಜಿ ಕೊಡು, ಅಮ್ಮ ಕೊಡು ಅಂತ ನಾನು ಇಸ್ಕೊಂಡೆ. ಇದನ್ನು ನಂಗೆ ತುಂಬಾ ಖುಷಿ ಆಯಿತು. ಈ ಸ್ಯಾರಿ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇದನ್ನು ಅವ್ರ ಖುಷಿಗೋಸ್ಕರನಾದರೂ ಒಂದ್ಸಲ ನಾನು ಹಾಕೋತೀನಿ. ಅಂದರೆ ಇದು ಚೆನ್ನಾಗಿಲ್ಲ ಅಂತಲ್ಲ, ಇದರಲ್ಲಿ ತುಂಬಾ ಪ್ರೀತಿ ಮತ್ತು ಹಾಗೆ ತುಂಬಾ ಚೆನ್ನಾಗೈತೆ. ನಮಗೆ ಏನೋ ಒಂದು ಕೊಡಬೇಕು ನನ್ನ ಹುಟ್ಟಿದಬ್ಬಕ್ಕೆ ಅಂತ ಯಾರೆಲ್ಲ ಅನ್ಕೋತಾರೆ ಅಥವಾ ಒಂದು ವಿಶ್ ಮಾಡಬೇಕು ಅಂತ ಅನ್ಕೋತಾರೆ, ಅದೇ ನಮಗೆ ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ಗಿಫ್ಟ್ ಎಲ್ಲ ತೊಗೊಬಂದು ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಕೊಂಕಾಡ್ಬೋದು, ಆಡಬಾರ್ದು ಅಲ್ವಾ. ಸೊ ನನಗಿದು ತುಂಬಾ ಖುಷಿ ಆಯಿತು, ನಂಗೆ ತುಂಬಾ ಇಷ್ಟ ಆಯಿತು. ಇದು ಒಂದು ಗಿಫ್ಟು. ನೆಕ್ಸ್ಟ್ ಇದು ಕಾಣಿಸ್ತಿದ್ಯಾ? ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ಇದನ್ನು. ಈ ಓಲೆ ಸಿಲ್ವರ್ ಕಲರ್ ತುಂಬಾ ಇಷ್ಟ ಆಯಿತು. ನಂಗೆ ಥ್ಯಾಂಕ್ ಯು ಪ್ರಕೃತಿ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದು ವಸ್ತುಗಳಲ್ಲಿ ಇದು ಕೂಡ ಒಂದು. ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಡೈಲಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಹಾಕ್ಕೊಳಕ್ಕಾಗಿಲ್ಲ. ಹಾಕ್ಕೊತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಇದು ಎಲ್ಲ ಗಿಫ್ಟ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನು ಲಾಸ್ಟಲ್ಲಿ ಪಿಕ್ಚರ್ ನಾನು ಹಾಕ್ತೀನಿ. ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಕೃತಿ. ಇದು ತುಂಬಾ ಇಷ್ಟ ಆಗಿರೋಂತಹ ಗಿಫ್ಟ್ ಇದು. ನೆಕ್ಸ್ಟ್ ಒನ್ ಈ ಬ್ಯಾಂಗಲ್. ಆ್ಯಕ್ಚುಲಿ ಈ ಬ್ಯಾಂಗಲ್ ಹಿಂದೆ ಒಂದು ದೊಡ್ಡ ಕತೆ ಇದೆ. ಏನು ಕತೆ ಅಂತಂದರೆ, ಇದನ್ನು ನಾನು ಕಾರ್ಟಿಗೆ ಹಾಕಿ ಸೇವ್ ಮಾಡಿದ್ದೆ ನಮ್ಮ ಅಕ್ಕ ಫೋನಲ್ಲಿ. ಈ ಬ್ಯಾಂಗಲ್ನ ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿತ್ತು ಆಯಿತಾ. ಇಲ್ಲಿ ನೋಡಿ,
ನಾನು ನಿಮಗೆ ಇದ್ರಲ್ಲಿ ಕಾಣಿಸಿಲ್ಲ ಅಂದರೆ ನಾನು ಇದನ್ನು ಪಿಕ್ಚರ್ ಹಾಕಿರ್ತೀನಿ. ನನಗೆ ಇದು ತುಂಬಾ ಇಷ್ಟ ಆಯಿತು ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಅದನ್ನು ಕಾರ್ಟಿಗೆ ಹಾಕಿ ಸೇವ್ ಮಾಡಿದ್ದೆ. ಅಂದರೆ ನನ್ನ ಹುಟ್ಟಿದಬ್ಬ, ನನ್ನ ಬರ್ತ್ಡೇ ಒಂದು 4-5 ಡೇಸ್ ಅನ್ನೋ ಹಿಂದೆ ನಾನು ನಿಶಾಕೊಂದು ಫೋನ್ ಯೂಸ್ ಮಾಡ್ತಾ ಇದ್ದೆ. ಅಂದರೆ ನಮ್ಮ ಅಕ್ಕ ಫೋನ್ ಯೂಸ್ ಮಾಡ್ತಾ ನಾನು ಇದನ್ನು ಸೇವ್ ಮಾಡಿಟ್ಟಿದ್ದೆ. ಇದನ್ನು ತೊಗೋಬೇಕು ಯಾವತ್ತಾದರೂ ಒಂದ್ಸಲ ಅಂಥೇಳಿ. ಅದನ್ನು ನನ್ನ ಬರ್ತ್ಡೇಗೆ ಅವ್ರು ಗಿಫ್ಟ್ ಹಾಕ್ಕೊಟ್ರು. ನಂಗೆ ತುಂಬಾ ಇಷ್ಟ ಆಯಿತು. ಪಿಂಕ್ ಕಲರ್, ನನಗೆ ಎಲ್ಲ ಏನು ಪಿಂಕ್ ಬಂದಿದೆ ಅಂದರೆ ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಯಾವುದೇ ಅಂಗಡಿಗಳಲ್ಲಿ ಹೋದರೂ ನಾನು ಫಸ್ಟ್ ನನ್ನ ಕಣ್ಣಿಗೆ ಬೀಳೋದೆ ಪಿಂಕ್ ಕಲರ್. ಯೂಶಲಿ ಪಿಂಕ್ ಕಲರ್ ಅಂದರೆ ಎಲ್ಲ ಹುಡುಗಿರಿಗೂ ಇಷ್ಟ ಇದ್ದೇ ಇರುತ್ತೆ. ಹಾಗೆ ನಾನು ಕೂಡ ಎಷ್ಟೇ ಡಿಸೈನ್ಸ್ ಇದ್ದರೂ, ಎಷ್ಟೇ ವೆರೈಟೀಸ್ ಇದ್ದರೂ, ಎಷ್ಟೇ ಥರ ಬೇರೆ 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 ಪ್ಯಾಟರ್ನಲ್ಲಿ ಕಲರ್ಸ್ ಇದ್ರೂ ನಮಗೆ ಇಷ್ಟ ಆಗೋದೇ ಪಿಂಕ್ ಕಲರ್. ಎಲ್ಲ ಹುಡುಗಿರಿಗೂ ಅಂತಲ್ಲ, ಕೆಲವು ಹುಡುಗಿರಿಗೆ ಆ ಥರ. ಕೆಲವು ಹುಡುಗಿರು ಪಿಂಕ್ ಕಲರ್ ಇಷ್ಟಪಡೋ ಕೆಲವು ಹುಡುಗಿರುಗಳಲ್ಲಿ ನಾನು ಒಬ್ಬರು. ನನಗೂ ಪಿಂಕ್ ಕಲರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದು ಎಷ್ಟು ಕಲೆಕ್ಷನ್ಸ್ ಇದೆಯೋ, ನಾನು ಒಂದು ವಾರ್ಡ್ರೋಬ್ ಟೂರ್ನೇ ಮಾಡ್ಬೋದು ಪಿಂಕ್ ಕಲರ್ ಡ್ರೆಸ್ಸಸ್ಸಲ್ಲಿ. ಅಷ್ಟು ಡ್ರೆಸ್ಸಸ್ ಇದೆ ಪಿಂಕ್ ಕಲರಲ್ಲಿ. ನನಗೆ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಅಷ್ಟು ಇಷ್ಟ ನನಗೆ. ಸೊ ಇದು ಪಿಂಕ್ ಕಲರ್ ಬಳೆ ಅಲ್ವಾ, ನಾನು ಅದನ್ನು ಸೇವ್ ಮಾಡಿ ಇಟ್ಟಿದ್ದೆ. ಅದನ್ನು ನನ್ನ ಬರ್ತ್ಡೇಗೆ ಅವ್ರು ಗಿಫ್ಟ್ ಹಾಕಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದು ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಈ ಬಳೆ ನಿಮಗೆ ಏನಾದರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಹಾಕಿ, ನಾನು ಇದರ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಯಾಕಂದರೆ ನಾವು ಒಬ್ಬರು ಏನೋ ಒಂದು ವಸ್ತುನ ಹಾಕ್ಕೊಂಡಿದ್ದಾಗ ಅಥವಾ ಏನೋ ಒಂದು ಹೊಸದಾಗಿರೋಂಥ ಒಂದು ವಸ್ತುನ ತೊಗೊಂಡಾಗ ನಾವು ಇದನ್ನು ತೊಗೋಬೇಕು ಅಂತ ಅನಿಸುತ್ತೆ. ಆವಾಗ ನಮಗೆ ಅದೇ ಥರದ್ದು ನಾವು ಹುಡ್ಕಿದ್ರೆ ಸಿಗಲ್ವಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ. ಈ ಬಳೆ ನಿಮಗೇನಾದರೂ ಇಷ್ಟ ಆಗಿ ತೊಗೋಬೇಕು ಅಂತ ಅನಿಸಿ ಯಾವುದ್ರಲ್ಲಿ ತೊಗೊಂಡಿದ್ದು ಅಂತ ಗೊತ್ತಾಗದೇ ಇದ್ದರೆ ನನಗೆ ಮೆಸೇಜ್ ಹಾಕಿ, ಇದರ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟು ಈ ಡ್ರೆಸ್ನ ಕೊಟ್ಟಿರೋದು ನನಗೆ ನಿಶಾ ಅಕ್ಕ ಅವರ ಅಮ್ಮ ಈ ಡ್ರೆಸ್ನ ನನಗೆ ಕೊಟ್ಟಿದ್ದು. ಈ ಡ್ರೆಸ್ಸು ಕೂಡ ಪಿಂಕ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ಮಿಕ್ಸ್ ಆಗಿದೆ. ಈ ಥರ ಇದೆ ಡ್ರೆಸ್ಸು. ಇದ್ರದ್ದು ಪಿಕ್ಚರ್ ನಾನು ಹಾಕ್ತೀನಿ. ಇದು 3 ಸೆಟ್ ಡ್ರೆಸ್ ಅಂತಾರಲ್ಲ, ಕುರ್ತಾ 3 ಸೆಟ್ ಕುರ್ತಾ ಅಂತಾರಲ್ಲ ಆ ಥರ. ಇದ್ರ ಕ್ವಾಲಿಟಿ ನಿಜ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕಾಟನ್ ಇದು ಎಲ್ಲಿ ತೊಗೊಂಡಿದ್ದು ಅಂತ ನಂಗೆ ಗೊತ್ತಿಲ್ಲ. ಅವ್ರು ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದನ್ನು ನಾನು ಹಾಕ್ಕೊಂಡಿಲ್ಲ, ಚೆನ್ನಾಗಿದೆ. ನನಗೆ ಬಟ್ಟೆನೂ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಸಾಫ್ಟಲ್ಲಿ ಕಾಟನ್ ಬಟ್ಟೆಗಳಂದರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ. ಇದು ಏನೋ ಒಂಥರ ವೇರ್ ಮಾಡಿದ್ರು ಗೊತ್ತಾಗಲ್ವಲ್ಲ ಆ ಥರ ಬಟ್ಟೆ. ಒಂಥರ ಸಿಕ್ಕಾಬಟ್ಟೆ ಭಾರ ಅಂತ ಅನ್ಸೋದು. ನಿಮಗೆ ಗೊತ್ತಿರುತ್ತೆ 3 ಸೆಟ್ ಕುರ್ತಾಗಳು ಹೇಗಿರುತ್ತೆ ಅಂತ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿನಲ್ಲಿ ನನಗೆ ತಂದು ಕೊಟ್ಟಿದ್ದಾರೆ ಇವರು. ತುಂಬಾ ಚೆನ್ನಾಗಿದೆ. ಈ ಗಿಫ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಅಮ್ಮ. ಇದಕ್ಕೆ ಯಾವ ಥರ ಪ್ಯಾಂಟ್ ಬಂದಿದೆ ಅಂದರೆ ಈ ಥರ ಬಂದಿದೆ ಪ್ಯಾಂಟ್. ಫುಲ್ ಲೆಂತ್ ಈ ಥರ ಬಂದಿದೆ. ಇದು ಅಷ್ಟು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ವೇಲು ತುಂಬ ಸಾಫ್ಟಲ್ಲಿ ಬಂದಿದೆ. ಈ ಥರ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ನಾನು ಯಾವತ್ತೂ ಹಾಕ್ಕೊಂಡಿಲ್ಲ, ಹಾಕ್ಕೋಬೇಕು. ಚೆನ್ನಾಗಿದೆ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಪಿಂಕ್ ಕಲರ್ ತಂದಿದ್ದಾರೆ. ನನಗೆ ಪಿಂಕ್ ಕಲರ್ ಇಷ್ಟ ಅಂದ್ಬಿಟ್ಟು ಅವರು ಪಿಂಕ್ ಕಲರ್ನೇ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನನಗೆಲ್ಲ ಗಿಫ್ಟ್ ಬರೋದು ಪಿಂಕ್ ಕಲರಲ್ಲೇ. ಅಂದರೆ ನನಗೆ ಎಲ್ಲರೂ ಸಜೆಸ್ಟ್ ಮಾಡೋದು ಕೂಡ ಪಿಂಕ್ ಕಲರೇ. ಸೊ ನಾನೇನು ಮಾಡಲಿ, ನಾನು ಬೇಡ ಅಂದರೆ ನನಗೆ ಪಿಂಕ್ ಕಲರ್ ಏನೋ ಒಂದು ವಸ್ತು ನನಗೆ ಬಂದೇ ಬರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಮ್ಮ ಅವರ ಅಮ್ಮ, ಅಂದರೆ ನಮ್ಮ ಅಜ್ಜಿ. ಆವಾಗಲೇ ಹೇಳಿದ್ನಲ್ಲ ನನಗೆ ಸೀರೆ ತೊಗೊಂಡು ಕೊಟ್ಟಿದ್ದು. ಅವರು ನನಗೆ ತಗೋ ಇದನ್ನ ಅಂದರೆ ಬಟ್ಟೆ ಕೊಡಿಸು ಅಂತ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರಂತೆ. ಸ್ವಲ್ಪ ಬರ್ತ್ಡೇಗೆ ಬಟ್ಟೆ ಕೊಡಿಸು ಅಂದ್ಬಿಟ್ಟು ನಮ್ಮಮ್ಮ ಇದಕ್ಕೆ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಈ ಥರ ಗೌನ್ ತೊಗೊಬಂದು ಕೊಟ್ಟಿದ್ದಾರೆ. ಇದು ನನಗೆ ಅದು ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ದೊಡ್ಡದಾಗಿದೆ. ಇದ್ರ ಪಿಕ್ಚರ್ ನಾನು ಹಾಕ್ಕೊಂಡಿದ್ದು ನಾನು ತೋರಿಸ್ತೀನಿ. ಇದು ಪಿಂಕ್ ಕಲರೇ. ನನಗೆ ಪಿಂಕ್ ಕಲರ್ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ಸಿಕ್ಕಾಬಟ್ಟೆ ಇಷ್ಟ ಅಂತ ಅವ್ರಿಗೆ ಎಲ್ಲರಿಗೂ ಗೊತ್ತಲ್ಲ. ಸೊ ಹಂಗೆ ತಂದ್ಕೊಟ್ಟಿದ್ದಾರೆ. ಈ ಗೌನು ಒಂಥರ ಚಿಕ್ಕ ಮಕ್ಳಿಗೆ ಹಾಕಲ್ವ, ಫುಲ್ ದೊಡ್ಡದಾಗಿ ಕೂತ್ಕೊಳ್ಳುತ್ತೆ. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತಿದ್ದು. ಇದಕ್ಕೆ ಸ್ಲೀವ್ ಹೀಗೆ ಬಂದಿದೆ, ಫುಲ್ ಇಲ್ಲಿವರೆಗೂ ಬರುತ್ತೆ ಸ್ಲೀವ್ ಇದು. ಮುಂದೆಗಡೆ ಈ ಥರ ಡಿಸೈನ್ ಇದೆ. ಇದ್ರ ನಾನು ಹಾಕ್ಕೊಂಡಿದ್ದೆ ಬರ್ತಡೇ ದಿನ, ಇದನ್ನೇ ಹಾಕ್ಕೊಂಡಿದ್ದು ನಾನು. ಇದರದ್ದು ಫೋಟೋ ಕಳಿಸ್ತೀನಿ, ಫೋಟೋ ತೋರಿಸ್ತೀನಿ, ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ ನೀವು.
ಇದು ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ದೊಡ್ಡದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅವ್ವ, ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇಬ್ಬರು ಸೇರಿ ನನಗೆ ಕೊಡಿಸಿರೋದು ಇದು. ನನಗೆ ಏನು ತುಂಬ ಇಷ್ಟ. ನನ್ನ ಹತ್ರ ಬಟ್ಟೆ ಎಷ್ಟೊಂದು ಅಂದರೆ ಬಟ್ಟೆ ಎಷ್ಟಿದೆ ಅಷ್ಟು ಬಟ್ಟೆಗಳಲ್ಲಿ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದ ಬಟ್ಟೆ ಅಂದರೆ ತುಂಬ ಇಷ್ಟ. ಇನ್ನೇನು ಹೇಳೋದಿಲ್ಲ. ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನನಗೆ ತುಂಬ ಖುಷಿ ಇದೆ ಈ ವಿಡಿಯೋ ಮಾಡೋದ್ರಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾನೇ ತುಂಬ ದಿನಗಳಾದಮೇಲೆ ಯಾರು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದು ನಾನೇ ಮರೆತು ಬಿಡ್ತೀನಿ. ಮರಿತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನನಗೆ ತುಂಬಾ ಖುಷಿ ಇದೆ. ಯಾರೆಲ್ಲ ಏನೆಲ್ಲ, ಅದು ಪುಟ್ಟ ವಸ್ತಾಗಲಿ ದೊಡ್ಡ ವಸ್ತಾಗಲಿ, ಇವರು ಹುಟ್ಟಿದಬ್ಬಕ್ಕೆ ನಮ್ಮ ಕಡೆ ಖರ್ಚಿಂದ ಏನೋ ಒಂದು ಕೊಡಬೇಕು ಅಂತ ಅಂದ್ಕೊಳ್ಳೋದು ತುಂಬ ಅಪರೂಪ. ನನಗೆ ಅದರಲ್ಲಿ ಇವರೆಲ್ಲ ಈ ಥರ ಎಲ್ಲ ತಂದು ಕೊಟ್ಟಿದ್ದಾರೆ. ನನಗೆ ಅದಕ್ಕೆ ತುಂಬಾ ಖುಷಿ ಇದೆ. ಅದನ್ನು ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡೆ. ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ, ಇದನ್ನೆಲ್ಲ ಹೇಳ್ಕೊತಾರಲ್ಲ ಅಂತೆಲ್ಲ ಅನ್ಕೋಬೇಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ವಿಡಿಯೋನ ಜಸ್ಟ್ ಸ್ಕಿಪ್ ಮಾಡಿ ಅಥವಾ ಮುಂದೆ ಬೇರೆ ವಿಡಿಯೋ ನೋಡ್ಕೊಳ್ಳಿ. ನನಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾರೆ, ಒಂದು 100 ಜನದಲ್ಲಿ ಇಬ್ಬರು ನನ್ನ ವಿಡಿಯೋಸ್ನ ನೋಡಿ ಖುಷಿ ಪಟ್ಟರೆ ಸಾಕು. ಅಂದರೆ ಅವ್ರಿಗೆ ಖುಷಿ ಆದರೆ ಸಾಕು, ಅಥವಾ ಅವ್ರಿಗೇನೋ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಸಾಕು. ಇದು ಎಲ್ರಿಗೂ ಅಲ್ಲ. ಯಾರೆಲ್ಲ ವಿಡಿಯೋ ನೋಡಿ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಇವರಿಗೆ ಅಂತೆಲ್ಲ ಅನ್ಕೋತಾರೆ, ಅವ್ರಿಗೆ ಮಾತ್ರ. ನನಗೆ ಖುಷಿ ಇದೆ. ಇವರೆಲ್ಲ ಏನೆಲ್ಲ ತಂದು ಕೊಟ್ಟರು, ನನ್ನ ಬರ್ತ್ಡೇನ ಯಾರೆಲ್ಲ ಆಚರಿಸಿದ್ರು ಅವ್ರಿಗೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ದಯವಿಟ್ಟು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ಅಷ್ಟೇ ನಾನು ಹೇಳೋದು. ನಿಮ್ಮ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ತಪ್ಪಿದರೆ ತಿದ್ಕೋತೀನಿ, ಸರಿ ಇದ್ದರೆ ಮತ್ತಷ್ಟು ವಿಡಿಯೋಗಳ ಜೊತೆ ನಿಮ್ಮನ್ನು ರಂಜಿಸೋದಕ್ಕೆ, ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.